ಕುವೆಂಪು ಹೇಗೆ ಬಾ ಪಲ್ಗುಣ ರವಿದರ್ಶನಕ್ಕೆ ಅಂತ ಕರೆಯುವಾಗ ನೀನು ಸೂರ್ಯನನ್ನು ನೋಡೋದಕ್ಕೂ ಸ್ನಾನ ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದಂಥ ಒಂದು ಗಾಢವಾದದ್ದನ್ನೇನೋ ಒಂದನ್ನು ಸೃಷ್ಟಿ ಮಾಡ್ತಿರುವಾಗ ತೇಜಸ್ವಿಯವರ ಮಧ್ಯದಲ್ಲಿ ಅವರು ಕಾಡನ್ನು ಆರಾಧನೆಯ ಭಾವದಿಂದ ನೋಡ್ತಾ ಹೋಗುವಾಗ ತೇಜಸ್ವಿ ಅದನ್ನು ಶೋಧದ ಭಾವದಿಂದ ನೋಡೋಕ್ಕೆ ಶುರು ಮಾಡ್ತಾರೆ, ಹುಡುಕಾಡೋಕ್ಕೆ ಶುರು ಮಾಡ್ತಾರೆ. ಕತೆ ಅಂದರೆ ನೇರವಾಗಿರಬೇಕು, ಸರಳವಾಗಿರಬೇಕು ಅನ್ನೋಂಥದ್ದು ಒಂದು ನಂಬಿಕೆಗಳನ್ನ ನನ್ನ ಅಜ್ಜಿ ಹುಟ್ಟಾಕಿದ್ದು ನನಗೆ. ಯಾಕಂದರೆ ಈ ಕತೆ ಅಂದ ತಕ್ಷಣ ಭಾರತ ದೇಶವನ್ನು ಕತೆಗಳ ಕಣಜ ಅಂತ ಒಂದು ಯೂನಿವರ್ಸಲ್ ಒಂದು ಮಾತಾಡ್ತೀವಿ. ಆಮೇಲೆ ನಾವುಗಳು ಬಹುಶಃ ನನ್ನ ಹಾಗಿರೋ ಭಾಳ ಜನ ಅಜ್ಜಿಯ ಮಡಿಲಿನಿಂದ ಎದ್ದು ಬಂದು ಜನಪದ ಕತೆಗಳನ್ನು ಕೇಳ್ಕೊಂಡು ಬಂದು ಕೀಲ್ಕುದುರೆ ರಾಜ್ಕುಮಾರಿಯನ್ನು, ಏಳುಮಲೆಗೆ ತೂಕದ ರಾಜ್ಕುಮಾರನನ್ನು ಕತೆಗಳನ್ನು ಕೇಳ್ಕೊಂಡು ಬಂದವ್ರು ನಾವು. ಆ ಕತೆ ಹೇಳುವಾಗ ಅವಳಿಗೊಂದು ಕಂಡೀಷನ್ ಇರ್ತಿತ್ತು ಅಜ್ಜಿದು. ಅದೇನೆಂದರೆ ಹ್ಞೂ ಅನ್ಕೋಬೇಕು ಅಂತಿದ್ಲು ಅವಳು. ಇದೆಯಲ್ಲ ಇದು ಒಪ್ಪಿಸುವ ಕಲೆಗಾರಿಕೆ. ಆಮೇಲೆ ಎರಡನೇದೇನು ಅಂದರೆ ಅದನ್ನೇ ಸೇರಿಸ್ಕೊಂಡು ಬರುವ ಇನ್ನೊಂದು ಕಂಡೀಷನ್ ಏನಿತ್ತು ಅಂದರೆ ಮಧ್ಯ ಮಾತಾಡಬಾರ್ದು ಅಂತಿದ್ಲು ಅವಳು. ಒಂದು ವೇಳೆ ನೀವು ಮಧ್ಯ ಮಾತನಾಡಿದರೆ ಕತೆ ನಿಲ್ಲಿಸ್ಬಿಡ್ತೀನಿ ಅಂತ ಹೆದರ್ಸ್ತಿದ್ಲು ಅವಳು. ಸೊ ಇದೇನಾಗುತ್ತೆ ಅಂತಂದರೆ ಕತೆಗಾರ ಏನು ಮಾಡ್ತಿರ್ತಾನೆ, ನಾನು ಕತೆ ಹೇಳಬೇಕಾದ್ರೆ ಅದು ಭಾಳ ಸಾಫ್ಟಾಗಿರೋ ಧ್ವನಿ, ಅದು ಕತೆ ಹೇಳಲ್ಲ ನಿಲ್ಲಿಸ್ಬಿಡ್ತೀನಿ ಅಂತ. ನಾನು ಹೇಳೋದನ್ನು ಸುಮ್ಮನೆ ಕೇಳು ನೀನು ಅಂತ. ಹೇಳತೇನಿ ಕೇಳ ಅಂತಾರಲ್ಲ ಕಂಬಾರು, ಹಾಗೆ ನಮ್ಮ ಜನಪದ ಕಥನದ ಒಳಗಡೆ ಬರುವಾಗ ಕೂತು ನಿಂತು ಮಾತನಾಡೋಣ ಅಂತೇನೋ ರೂಪಿಸ್ಕೊಳ್ಳುವಂಥ ಒಂದು ಕಥನ ಇದೆಯಲ್ಲ ಹಾಗೆ. ಸುಧಾಗಳನ್ನು, ಪ್ರಜಾಮಾತಗಳನ್ನು, ಮಯೂರಗಳನ್ನು ಹೀಗೆ ಓದ್ಕೊಂಡು ಬೆಳೀತಾ ಇರೋ ಹೊತ್ತಿಗೆ ನಾವು ಆ ಹೊತ್ತಿಗೆ ಒಂದು ಕತೆ ಏನೆಲ್ಲ ಗೋಜಗಳನ್ನು ಸೃಷ್ಟಿ ಮಾಡಿದರೂ ಕೊನೆಗೆ ಬಂದು ನಿಂತ್ಕೊಳ್ಳುವಾಗ ಅದೊಂದು ಸುಖ ಅಂತಕ್ಕೆ ನಿಂತ್ಕೋಬೇಕಾಗಿತ್ತು. ನಮಗೊಂದು ನಿರಾಳ ಬರಬೇಕಾಗಿತ್ತು, ಶುಭಮ್ ಅಂತ ಕಾಣಿಸ್ಬೇಕು ನಮಗೆ. ಅಷ್ಟು ಸುಲಭಕ್ಕೆ ತಲೆಗಳಿಗೆಲ್ಲ ಹುಳ ಬಿಟ್ಕೊಂಡು ಓಡಾಡೋ ಥರದ್ದು ಇರಲಿಲ್ಲ. ತೇಜಸ್ವಿಯವರು ಕಥಾಲೋಕಕ್ಕೆ ಬಂದ ತಕ್ಷಣ ಈ ಮಧ್ಯ ಮಾತನಾಡುವ ಕಥನ ಇತ್ತಲ್ಲ, ಅದಕ್ಕೆ ಬೇರೆದ್ದೇ ಒಂದು ಟ್ವಿಸ್ಟ್ ಸಿಗೋಕ್ಕೆ ಶುರುವಾಯಿತು. ಯಾವುದೂ ಕೂಡ ಈಗ ಚಿದಂಬರ ರಹಸ್ಯವನ್ನು ಪ್ರಸ್ತಾಪ ಮಾಡಿದ್ರಲ್ಲ, ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕಪ್ಪ ಶುರುವಾಗಿ ಕೊನೆಗೆ ಜಯಂತಿ ರಫೀಕ್ ಅಲ್ಲಿ ನಿಂತು ಆ್ಯಡಮ್ ಯು ಕಲ್ಪನೆ ಒಳಗಡೆಗೆ ಕೊನೆಯಾಗಿ ಇಲ್ಲಿ ತಪ್ಪಿಸ್ಕೊಂಡು ಓಡ್ ಬಂದರೆ ಆಗ್ತಿತ್ತಲ್ಲ ಅಂತ ಯೋಚನೆ ಮಾಡುವಂಥ ಒಂದು ಕ್ರಮ ಇತ್ತಲ್ಲ. ಹಾಗಾಗಿ ನಿಗೂಢ ಮನುಷ್ಯರೇ ಇರ್ಬೋದಲ್ಲ. ಇದು ಹೇಗೆ ಅಂತಂದರೆ ಒಂದು ಸಲ ನಾವುಗಳು ಓದ್ಕೊಳ್ತಾ ಇದ್ದಾಗ, ನನ್ನ ಗೆಳೆಯ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲೇ ಇದ್ದಾರೆ, ನಾವೆಲ್ಲ ಜೊತೆಗೆ MA ಮಾಡಿದವ್ರು ನಾವು 92ನಲ್ಲಿ. ಬೇರೆಯವ್ರ ಬಗ್ಗೆ ಸರಳವಾಗಿದ್ದಷ್ಟು ನಮಗೆ ತೇಜಸ್ವಿ ಬಗ್ಗೆ ಅಷ್ಟು ಸರಳ ಇರಲಿಲ್ಲ. JH ನಾಯಕರು ನಮ್ಮ ಇದಕ್ಕೆ ಕೂತ್ಕೊಳ್ತಿದ್ರು, ನಾವು ಏನೋ ಸೆಮಿನಾರ್ ಮಾಡುವಾಗ. ನಾನು ಕರೆಕ್ಟ್ ಅನ್ನೋದಾದರೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಕರ್ವಾಲೋ ಕಾದಂಬರಿನ ಕುರಿತು ಮಾತಾಡಿದರು. ತೇಜಸ್ವಿಯನ್ನು ಓದ್ಕೊಂಡು ನಾವೆಲ್ಲ ಮಾತಾಡುವಾಗ ಹೆಂಗೆ ಕಾಣಿಸ್ಕೊಳ್ತಿದ್ವಿ ಅಂತಂದರೆ ಕೊನೆಗೆ ಭಾಳ ಸೀರಿಯಸ್ಸಾಗಿ ತಲೆದೂಗಿ ಎಲ್ಲ ಅರ್ಥ ಆಗಿದೆ ಅನ್ನೋ ಹಾಗೆ. ಆದರೆ ಸತ್ಯವಾಗಿ ಏನೂ ಅಷ್ಟು ಸರಳವಾಗಿ ಅರ್ಥ ಆಗ್ತಿರಲಿಲ್ಲ ನಮಗೆ. ಇದು ಹೆಂಗೆ ಅಂದರೆ ಒಬ್ಬ ರಾಜ್ಕುಮಾರನಿಗೆ ಬುದ್ಧಿವಂತರೇನೋ ಬಟ್ಟೆ ಹೊಲಿಸುವಂಥ ಒಂದು ಕತೆ ಇತ್ತಲ್ಲ ನಮ್ಮದು ಹಳೆ ಕತೆ, ಆ ಥರ ಇದ್ವಿ ನಾವು. ಅಂದರೆ ಹಾಗಿದ್ರೆ ಅಷ್ಟು ಸರಳೀಕರಿಸಿ ಬಿಟ್ಬಿಡ್ಬೋದಾ? ಯಾಕೆಂದರೆ ಕನ್ನಡದ ಕಥನ ಸಾಹಿತ್ಯವನ್ನು ನಾನು ಚಂದಮಾಮದಿಂದ, ಬಾಲಮಿತ್ರದಿಂದ ಶುರು ಮಾಡಿಕೊಂಡು ದಲಿತ ಬಂಡೆಗೆ ಸಾಗಿ ಬರುವಾಗ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅಬ್ಸ್ಟ್ರಕ್ಷನ್ಸ್, ಅದು ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಏನೋ ಅಡೆಗಲ್ಲಿ ಎಲ್ಲಿ ನಿಲ್ಲುತ್ತೆ ಅಂತಂದರೆ ತೇಜಸ್ವಿ ಹತ್ರ ಬಂದ ತಕ್ಷಣ ಟಕ್ ಅಂತ ನಿಲ್ಲುತ್ತೆ. ಎಲ್ಲವನ್ನು ಓದ್ಕೊಂಬಂದಿದ್ದೀನಿ ಅನ್ನೋ ಎದೆಗಾರಿಕೆಯಲ್ಲಿ ಮಾಸ್ತಿಯನ್ನು ಓದ್ಕೊಂಡು ಇನ್ನನ್ನು ಓದ್ಕೊಂಡು ಬಂದ ಎದೆಗಾರಿಕೆ ಒಳಗಡೆಗೆ ತೇಜಸ್ವಿ ಅಷ್ಟು ಸುಲಭಕ್ಕೆ ಓದೋಕ್ಕಾಗಲ್ಲ. ಹಾಗಂತ ಅದರ ಅರ್ಥ ಏನು ಅಂತಂದರೆ ಅದು ಉದ್ದೇಶಪೂರ್ವಕವಾಗಿತ್ತಾ? ಬಹುಶಃ ಅದಕ್ಕೆ ಈಗಾಗಲೇ ದೇರ್ಲ ಅವರು ಮತ್ತು ಈಗ ನಟರಾಜ್ ಉಳಿಯಾರ್ ಸರ್ ಅದಕ್ಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಕತೆಗಳು ಹೌದು ಕುತೂಹಲದ ಪ್ರಜ್ಞಾಭಾವಗಳು, ಅದರ ಬಗ್ಗೆ ಎರಡು ಮಾತುಗಳಿಲ್ಲ. ತೇಜಸ್ವಿಯವರು ನನಗೆ ಕುವೆಂಪು ಮತ್ತು ತೇಜಸ್ವಿಯವರು ಇಬ್ಬರಲ್ಲಿ ಕಾಣುವಾಗ ಎರಡು ವಿರುದ್ಧವಾದ ದಿಕ್ಕುಗಳು ಅನ್ನೋ ಹಾಗೆ, ರೂಪಕಗಳು ಮತ್ತು ವ್ಯಕ್ತಿತ್ವಗಳು, ಅವರ ಆಲೋಚನಾ ಕ್ರಮಗಳು ಎಲ್ಲವನ್ನು ಕೂಡ ಗ್ರಹಿಸ್ಕೊಳ್ಳೋ ಹಾಗೆ. ಅದು ಹಾಗಲ್ಲ, ಕೊನೆಗೂ ಸೇರುತ್ತವೆ ಎಲ್ಲೋ ಒಂದು ಕಡೆಗೆ. ಅನಂತವಾದಂಥ ಜೀವನ ಪ್ರೀತಿಯನ್ನು, ಅಮೂರ್ತವಾಗಿರುವ ಮನುಷ್ಯ ಪ್ರಜ್ಞೆಗಳನ್ನು ಗುರುತಿಸ್ಕೊಳ್ಳುವಾಗ ಸೇರುತ್ತವು. ಹಾಗಿರುವಾಗಲೂ ಕೂಡ ನನಗೆ ಕುವೆಂಪು ಹೇಗೆ ಬಾ ಪಲ್ಗುಣ ರವಿದರ್ಶನಕ್ಕೆ ಅಂತ ಕರೆಯುವಾಗ ನೀನು ಸೂರ್ಯನನ್ನು ನೋಡೋದಕ್ಕೂ ಸ್ನಾನ ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದಂಥ ಒಂದು ಗಾಢವಾದದ್ದನ್ನೇನೋ ಒಂದನ್ನು ಸೃಷ್ಟಿ ಮಾಡ್ತಿರುವಾಗ ತೇಜಸ್ವಿಯವರ ಮಧ್ಯದಲ್ಲಿ ಅವರು ಕಾಡನ್ನು ಆರಾಧನೆಯ ಭಾವದಿಂದ ನೋಡ್ತಾ ಹೋಗುವಾಗ ತೇಜಸ್ವಿ ಅದನ್ನು ಶೋಧದ ಭಾವದಿಂದ ನೋಡೋಕ್ಕೆ ಶುರು ಮಾಡ್ತಾರೆ, ಹುಡುಕಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಕಾಡುವಿಕೆ ಅನ್ನುವಂಥ ಪ್ರಶ್ನೆಯನ್ನು ಏನು ಅವ್ರು ಮಾತನಾಡಿದ್ರಲ್ಲ ಹಾಗೆ ಶುರು ಮಾಡೋದು. ಒಲಿಯೂರಿನ ಸರಹದ್ದು ಆದ ತಕ್ಷಣ ನನಗನ್ಸೋದು, ಯಾಕೆಂದರೆ ನವ್ಯ ಕಾಲದಲ್ಲಿ ಬರಿತಾ ಇದ್ದರು ಅಂತ ಸುಮ್ಮನೆ ಕಾಲವನ್ನು ನೆನಪಿಟ್ಕೊಂಡು ನಾನು ಮಾತಾಡೋದಾದರೆ, ಬರಿತಾ ಇರೋ ಹೊತ್ತಿಗೆ 1962 ಆಸ್ಪಾಸ್ನಲ್ಲಿ ಬಂತಲ್ಲ ಒಲಿಯೂರಿನ ಸರಹದ್ದು. ಅದಾಗಿ ಎರಡನೇ ಸಲಕ್ಕೆ ಅವರು ಕಾಣಿಸ್ಕೊಳ್ಳೋಷ್ಟೊತ್ತಿಗೆ 70ರ ದಶಕಕ್ಕೆ ಬಂದು ಏನು
ನಾವು ಮುಂದಕ್ಕೆ ಮುಂದುವರಿತಾ ಇದ್ದೀನಿ ಅಂತ ಅಂದ್ಕೊಂಡು ಕತೆಗಳನ್ನು ರೂಪಿಸ್ಕೊಳ್ತಾ ಬರುವಾಗ ಹೊಸದಿಂಗಂತದೆಡೆಗೆ ಅವರೊಂದು ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿಬಿಡ್ತಾರೆ ನೋಡಿ. ಈ ಹೊಸದಿಂಗಂತದೆಗೆ ಮಾತನಾಡುವ ಮಾತುಗಳಿದಾವಲ್ಲ, ನನಗದು ಅನ್ಸೋದೇನು ಅಂದರೆ ಯಾರಿಗೋ ಹೇಳ್ತಿದ್ದಾರೆ ಅಂತ ನಂಗೆ ಅನ್ನಿಸ್ಲಿಲ್ಲ, ಅನಿಸಲ್ಲ. ಅದು ಸರಿನೂ ಇರ್ಬೋದು ಅಥವಾ ತಪ್ಪು ಇರ್ಬೋದು. ತನಗೆ ತಾನು ಹೇಳ್ಕೊಡೋ ಪ್ರಯತ್ನಗಳನ್ನು ಮೊದಲಿಗೆ ಅವ್ರು ಮಾಡ್ತಿದ್ದಾರೆ, ನಾವು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ನನ್ನ ಬರಹಗಳನ್ನು ಯಾಕೆ ಬರೀತಿದ್ದಾನೆ ಅನ್ನೋಂಥ ಒಂದು ಪ್ರಶ್ನೆಯನ್ನು. ಸೊ ಇದೊಂದು ಗಂಭೀರವಾದಂಥ ಚಲನೆ ಆಯ್ತಲ್ಲ. ಅಂದರೆ 70ರ ದಶಕದಷ್ಟೊತ್ತಿಗೆ ನವ್ಯವೂ ಕೂಡ ತನ್ನ ಉನ್ನತಿಯನ್ನು ತಲುಪಿ ದಲಿತ ಬಂಡಾಯದ ಕಡೆಗೆ ಚಲಿಸ್ತಾ ಇತ್ತಾ ಅಂತ ಯೋಚನೆ ಮಾಡೋದು. ಯಾಕೆಂದರೆ ಅಡಿಗರು ನಡೆದು ಬಂದ ದಾರಿನಲ್ಲಿ ನವೋದಯದ ಕಾಲ ಮುಗಿದು ಹೋಯಿತು ಅಂತ ಡಿಕ್ಲೇರ್ ಮಾಡಿದ ಹಾಗೆ, ಬಂಡಾಯದವರು ಕೂಡ ನವ್ಯರ ಕಾಲ ಮುಗಿದೋಯ್ತು ಅಂತ ಡಿಕ್ಲೇರ್ ಮಾಡಬಹುದಾದ ಸಾಧ್ಯತೆ ಇರುವ ಹಾಗೆ, ಇಲ್ಲಿ ನಿಂತ್ಕೊಂಡು ಮಧ್ಯದಲ್ಲವರು ಲೋಹಿಯಾ ಅವರ ತತ್ವಚಿಂತನೆ, ಕುವೆಂಪು ಅವರ ಕಲಾ ಸೃಷ್ಟಿ, ಕಾರಂತರ ಜೀವನ ದೃಷ್ಟಿ ಮತ್ತು ಅವರ ಬದುಕಿನ ಪ್ರಯೋಗಶೀಲತೆ ಇದೇ ನನ್ನ ಈಚಿನ ಸಾಹಿತ್ಯ ರಚನೆಯ ಮೇಲೆ ಗಾಢ ಪರಿಣಾಮವನ್ನು ಉಂಟು ಮಾಡಿವೆ ಅನ್ನೋದನ್ನು ಹೇಳ್ಕೊತಿದ್ದಾರೆ. ಒಬ್ಬ ಲೇಖಕನಿಗೆ ಈ ಶುದ್ಧತೆ ಬೇಕಾ ಅಂತ ಅನಿಸುತ್ತೆ. ಅಂದರೆ ನಾನು ಯಾವುದನ್ನು ಶುದ್ಧತೆ ಅಂತ ಕೋಟ್ ಮಾಡಿ ಬರಿತಾ ಇದ್ದೀನಿ ಅಂದರೆ ತನ್ನನ್ನು ತಾನು ತಿದ್ದುಕೊಳ್ತಾ ಹೋಗುವಂಥ ಒಂದು ಕ್ರಮ ಇರುತ್ತೆ. ನಾನು ಯಾವುದೋ ಕಾಲದಲ್ಲಿ ಏನನ್ನು ಹೇಳಿಬಿಟ್ಟಿದ್ದೀನಿ ಅಂತ ಅಲ್ಲೇ ನಿಲ್ಲಬೇಕಾಗಿಲ್ಲ, ನಾವು ಮುಂದುವರ್ಕೋಬೇಕಾಗತ್ತೆ. ಯಾಕೆಂದರೆ ಕಾಲ ಕೂಡ ನನ್ನನ್ನು ಬದುಕನ್ನು ಬದಲಾಯಿಸ್ತಾ ಹೊಸ ಓದಿನ ಕಡೆಗೆ ನನ್ನನ್ನು ತೆರ್ಕೊಳ್ಳೋ ಹಾಗೇನೋ ಮಾಡ್ತದೇನೋ ಅನ್ನೋಂಥ ಒಂದು ಎಚ್ಚರ ಕೂಡ ನನಗಿರಬೇಕಾಗತ್ತೆ ಅಂತ ಅದು ಅವ್ರು ಹೇಳ್ತಾ, ಬಹುಶಃ ನನಗೆ ಇದೊಂದು ಬರಹಗಾರನ ಎಚ್ಚರ ಮತ್ತು ಜವಾಬ್ದಾರಿ ಎರಡೂ ಕೂಡ. ಏನೋ ಕೊಟ್ಟಿದ್ದೀನಿ ಏನೋ ಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡೋ ಹಾಗಿಲ್ಲ ನೋಡಿ. ಯಾಕೆ ತೇಜಸ್ವಿ ಬಹಳ ಕುತೂಹಲಕಾರಿಯಾಗಿ ಕಾಣ್ತಾರೆ. ತೇಜಸ್ವಿ ನೋಡಿ, ಭಾಳ ಸಲ ಇದೇನಾಗುತ್ತೆ ಅಂದರೆ ನನಗೆ ತೇಜಸ್ವಿಯವರ ಬಗ್ಗೆ ಯೋಚನೆ ಮಾಡುವಾಗ ಅನಿಸೋದೊಂದು, ನನಗೆ ಇಷ್ಟು ಜನರು ನೋಡ್ತಾ ಇರುವಾಗ ಗಾಢವಾಗಿ ಅನ್ನಿಸ್ತಿರೋದೊಂದು, ಬೆಂಗಳೂರಿನೊಳಗಡೆಗೂ ಕೂಡ ರವೀಂದ್ರ ಕಲಾಕ್ಷೇತ್ರ ತುಂಬಿದ ಹಾಗೆ ಮಧ್ಯಾಹ್ನ ಮೇಲೆ ಒಬ್ಬ ಸಾಹಿತಿ ಬಗ್ಗೆ ಯೋಚನೆ ಮಾಡುವಂಥದ್ದಾಗಿದೆ ಅಂತಂದರೆ ನಾವಿನ್ನು ಬದುಕಿದ್ದೀವಿ ಅಂತ ಅರ್ಥ. ಬಹುಶಃ ಹಾಗೆ ಬದುಕಿದ್ದೀವಿ ಅನ್ನುವಾಗ ತೇಜಸ್ವಿ ಬದುಕಿಸಿದ್ದಾರೆ ಅನ್ನುವಂಥ ಒಂದು ಅರ್ಥ ಅಂತ. ಭಾಳ ಗಾಢವಾಗಿ ತೇಜಸ್ವಿಯನ್ನು ಪ್ರೀತಿಸಿ ಮಾತನಾಡ್ತಾ ಇರೋರನ್ನು ನಾನು ಭಾಳಷ್ಟು ಜನರನ್ನ ಎಷ್ಟು ಓದಿದ್ದೀರಿ ಅಂತ ಕೇಳಿದಾಗ ತುಂಬ ಏನು ಓದಿಲ್ಲ, ತೇಜಸ್ವಿನ ಪ್ರೀತಿಸ್ತಿದ್ದೀವಿ ನಾವು. ಸೊ ಒಂದು ಅರ್ಥ ಏನಾಯಿತು ಅಂದರೆ ಒಂದು ಕುತೂಹಲದ ಒಂದು ಕೇಂದ್ರವನ್ನೆಲ್ಲೋ ಹುಟ್ಟಾಕಿ ನಿಲ್ಲಿಸ್ಬಿಟ್ಟಿದ್ದಾನೆ ಮನುಷ್ಯ. ಅದು ವ್ಯಕ್ತಿತ್ವದಿಂದ ಇರ್ಬೋದು, ಅಥವಾ ಅವ್ರ ಬಗ್ಗೆ ಬಿಡಿಯಾಗಿ ಕೇಳಿರುವ ಕಥನಗಳಿಂದ ಇರ್ಬೋದು, ಮೂಡಿಗೆರೆಯ ಪ್ರದೇಶದ್ದಿರ್ಬೋದು, ಅಥವಾ ಅವ್ರ ಜೀಪು ಅವ್ರು ಹೇಳಿದ್ರಲ್ಲ ಅದರ ಅಡಗ್ಕೊಳ್ಳೋದಿರ್ಬೋದು, ಅಥವಾ ಸ್ಕೂಟರ್ನಲ್ಲಿ ಹಿಂದ್ಗಡೆ ಪೆವಿಲಿಯನ್ನ ಕಿತ್ತಾಕಿ ಓಡಾಡಿಸ್ತಾ ಇರೋ ಸ್ಕೂಟರ್ನ ಕಲ್ಪನೆಗಳಿರ್ಬೋದು, ಅಥವಾ ಯಾರೋದ್ರೂ ಮೊದಲು ಹೀಗೆ ಎಳೆದ್ಬಿಟ್ಟು ನಿನ್ನ ತಲೆ ಒಳಗೆ ಏನೂ ಇಲ್ಲ ಅಂತ ಅನ್ನಿಸ್ಬಿಟ್ಟು ಗಾಬರಿ ಹುಟ್ಟಿಸುವಂಥ ಪ್ರಕ್ರಿಯೆ ಕೂಡ ಇದ್ದಿರಬಹುದು. ಸೊ ನಾವು ಭಾಳ ಸಲ ಹೀಗೆ ಒಂದೊಂದ್ಸಲ ಅದನ್ನು ವಿಕ್ಷಿಪ್ತ ನನಗೆ ಈ ತೆಕ್ತಾದಂಥ ಒಂದು ಕಥೆಯನ್ನು ನೋಡುವಾಗ ಮತ್ತು ಅವನತಿ ಅಂತ ಕಥೆಯನ್ನು ನೋಡುವಾಗ ನನಗೆ ಈ ತೇಜಸ್ವಿಯದು ಬೇರೆ ಬೇರೆ ಥರ ಅಂದರೆ ಬಹುಶಃ ನಮ್ಮನ್ನು ಹೀಗೆಲ್ಲೋ ನಿಲ್ಲಿಸಿ ನೋಡ್ತಿದ್ದಾರಾ ಅನ್ನುವ ಹಾಗೆ ಕಾಣಿಸಿಕೊಳ್ಳುವಂಥ ಪ್ರಕ್ರಿಯೆ ಇದೆ ಅಲ್ಲ. ಅಂದರೆ ನವ್ಯವನ್ನು ನಿರಾಕರಿಸ್ತಾ ಇರುವ ತೇಜಸ್ವಿ ಒಂದು ಹೊಸ ದಾರಿ ಬೇಕು ಅಂತ ಹೇಳ್ತಿದ್ದಾರಲ್ಲ, ಏನದು? ಕನ್ನಡ ಸಾಹಿತ್ಯದ ನವ್ಯ ಸಂಪ್ರದಾಯವನ್ನು ಸಂಪೂರ್ಣ ತೊರೆದು ಹೊಸ ದಿಕ್ಕಿನಲ್ಲೀಗ ನಾವು ಅನ್ವೇಷಿಸಬೇಕಾಗಿದೆ, ಸಾಗಬೇಕಾಗಿದೆ ಅಂತ ಹೇಳ್ತಿಲ್ಲ ತೇಜಸ್ವಿಯವರು. ತೇಜಸ್ವಿಯವರ ಪ್ರತಿ ಕಥನದಲ್ಲಿ ಪ್ರತಿ ಪ್ರಜ್ಞೆ ಒಳಗಡೆಗೆ ನಮಗೆ ಕಾಣಿಸೋದೇನು ಅಂದರೆ ಶೋಧ. ನೀವು ಎಷ್ಟರ ಮಟ್ಟಿಗೆ ಶೋಧ ಮಾಡ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ನೀವು ದಕ್ಕಿಸ್ಕೊಳ್ತೀರಿ ಮತ್ತು ನೀವು ಎಷ್ಟು ಗಟ್ಟಿ ಆಗ್ತೀರಿ ಅನ್ನೋಂಥ ಚಾಲೆಂಜ್ಗಳನ್ನು ಎದುರುಗಡೆ ಸೃಷ್ಟಿ ಮಾಡ್ತಾರೆ ಅವರು. ಹಾಗಾಗಿ ಅವ್ರು ಹೇಳ್ತಿರೋದು ಅನ್ವೇಷಿಸಬೇಕಾಗಿದೆ. ನಾನು ಏನೋ ಬರೆದು ಬಿಡಬಲ್ಲೆ ಅನ್ನೋನಿಗೊಂದು ಎಚ್ಚರ ಕೊಡ್ತಿದ್ದಾರೆ ಅವರು. ಹಾಗಲ್ಲ, ಅದೊಂದು ಸಾಂಸ್ಕೃತಿಕ ದಾಖಲೆ ಆಗಿಬಿಡುತ್ತೆ ಅನ್ನೋದಾದರೆ ಅದು ಹಾಗಲ್ಲ, ನಿನ್ಗೆ ಅದಕ್ಕೊಂದು ಎಚ್ಚರ ಬೇಕು. ಬಹುಶಃ ಇದೊಂದು ಖಂಡಿತವಾದಿ ನಿಲುವು ಅಂತ ಅನಿಸುತ್ತೆ. ಮತ್ತೊಂದು ಎಚ್ಚರ ಒಬ್ಬ ಲೇಖಕನಿಗೆ ಸದಾ ಇರಬೇಕಾದಂಥ ಎಚ್ಚರ ಮತ್ತು ವಸ್ತುನಿಷ್ಠವಾದಂಥ ವಿಮರ್ಶಾ ಮಾತುಗಳು. ನೀವು ಹೊಸದಿಗಂತದೆಡೆಗೆ ಓದ್ಬಿಟ್ರೆ ಕನ್ನಡದ ಮೇಷ್ಟ್ರೆಲ್ಲ ಬೆಚ್ಚಿ ಬೀಳುವಂಥ ಮಾತುಗಳನ್ನ ಆಡ್ತಾರೆ ಅವರು, ಹೆದರಿಕೆ ಹುಟ್ಟುವಂಥ ಮಾತುಗಳನ್ನ ಆಡ್ತಾರೆ. ಆತ್ಮಾವಲೋಕನ ಮಾಡ್ಕೊಂಡು ಅವ್ರು ಬೈತಿರೋದು ನನಗ ಅಥವಾ ನನ್ನ ಪಕ್ಕದವನ್ಗ ಅಂತ ಶಿಫ್ಟ್ ಮಾಡೋಣ ಅಂತ ಯೋಚನೆ ಮಾಡೋ ಹಾಗೆಲ್ಲ ಮಾತನಾಡ್ತಾರೆ ಅವರು. ಮೇಷ್ಟ್ರುಗಳ ಬಗ್ಗೆ ಮಾತಾಡ್ತಾರೆ, ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ. ಸೊ ಇದು ನನಗೆ ವಸ್ತುನಿಷ್ಠವಾದದ್ದು ಅಂತ ಅನಿಸುತ್ತೆ. ಆಮೇಲೆ ಜೊತೆಗೆ ಮಿತಿಗಳ ಬಗ್ಗೆನೂ ಅವ್ರು ಮಾತನಾಡ್ತಾರೆ, ಇದು ಬಹಳ ಮುಖ್ಯ. ನಭೂತೋ ನವ ಭವಿಷ್ಯತಿ ಅಂತ ಏನೋ ಮಾತಾಡ್ತಾ ನಿಂತ್ಕೊಳ್ಳೋದಲ್ಲ, ಅದಕ್ಕೊಂದು ಅವ್ರು ಹೇಳಿದ್ರಲ್ಲ ಕಟ್ಟ ಕಡೆ ಮನುಷ್ಯನಿಂದ ಶುರು ಮಾಡುವ ಒಂದು ಪ್ರಕ್ರಿಯೆ ಅಂತ. ಹೌದಲ್ವಾ? ತಬರ ಹೇಗೆ ಕಾಣಿಸ್ಕೊಳ್ತಾನೆ ನಮಗೆ? ಈ ತಬರನ್ನ ಹುಚ್ಚ ಅಂತ ಲೋಕ ಮಾತನಾಡುತ್ತೆ ಅನ್ನೋದಾದರೆ ಹಾಗಾದ್ರೆ ಅದರಿಂದ ಎಂಡಿಂಗ್ ಅದು. ಆ ಥರದ ಹುಚ್ಚರು ಎಷ್ಟು ಜನ ಇದ್ದಾರೆ ಹಾಗಿದ್ರೆ? ಹಾಗಾದಾಗ ಎರಡು ವ್ಯವಸ್ಥೆಗಳ ಮಧ್ಯೆ ನಿಂತ್ಕೊಂಡು ಅವನ ಲೋಲುಪತೆಗಳನ್ನು ಅವನು ಮಾತನಾಡ್ತಾ ಇರುವಾಗ ಇವತ್ತಿಗೂ ನನಗೆ ಯಾಕೆ ತಬರನ ಕತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂದರೆ, ಅವತ್ತು ಒಬ್ಬ ತಬರನನ್ನು ಅಲ್ಲೆಲ್ಲೋ ಸೃಷ್ಟಿ ಮಾಡಿದ್ರು ಅವರು. ಇವತ್ತು ಎಷ್ಟು ಜನ ತಬರನ್ನು ಈ ಭ್ರಷ್ಟ ವ್ಯವಸ್ಥೆಗಳು ಸೃಷ್ಟಿ ಮಾಡ್ತಿವೆ. ಎಷ್ಟು ಸಾರ್ವಜನಿಕ ಕಚೇರಿಗಳ ಒಳಗಡೆಗೆ ಇಷ್ಟೊಂದು ಜನ ತಬರಗಳನ್ನು ಮತ್ತೆ ರೂಪಕಗೊಳಿಸಿ ನಿಲ್ಲಿಸಲಾಗ್ತಿದೆ. ಸೊ ಹಾಗೆ ಯೋಚನೆ ಮಾಡುವಾಗ ಬಹುಶಃ ದಾರ್ಶನಿಕತೆ ಅಂದರೆ ಏನು? ನವೋದಯದಲ್ಲಿ ಮಾತನ್ನು ಭಾಳ ಬಳಸ್ತೀವಿ ನಾವು, ದಾರ್ಶನಿಕರು ಅನ್ನೋ ಮಾತುಗಳನ್ನು ಭಾಳ ಬಳಸ್ತೀವಿ.
ಬಹುಶಃ ಕಥಾ ಸಂದರ್ಭದ ಒಳಗಡೆಗೆ, ಗದ್ಯದ ಪ್ರಜ್ಞೆ ಒಳಗಡೆಗೆ ಒಂದು ದಾರ್ಶನಿಕತೆಯನ್ನು ತುಂಬ ಗಂಭೀರವಾಗಿ ಹುಟ್ಟಾಕಿದವರು ತೇಜಸ್ವಿಯವರು ಅಂತ ಈ ಕಾರಣಕ್ಕೆ ಅನಿಸುತ್ತೆ. ಅವರು ತರುವ ಅದು ಕುಬಿ ಮತ್ತು ಉಯ್ಯಾಲದ ಕಥನಗಳಾಗ್ಬೋದು, ಅಥವಾ ಈಗಾಗಲೇ ನಾನು ಮಾತನಾಡಿದ ಹಾಗೆ ತೆಕ್ತನಲ್ಲಿ ಬರುವಂಥ ಪ್ರಜ್ಞೆಗಳಾಗಿ ಕಾಣಿಸ್ಕೊಳ್ಬಹುದು, ಅಥವಾ ತಬರ ನಮ್ಮ ಎದುರುಗಡೆಗೆ ನಿಂತ್ಕೊಳ್ಳುವಂಥದ್ದಾಗ್ಬೋದು. ಸೊ ಹಾಗಾದಾಗ ಈ 50 ವರ್ಷಗಳ ನಂತರ ಕೂಡ ತೇಜಸ್ವಿ ಮತ್ತೆ ಮುಖ್ಯರಾಗಿ ಅಲ್ಲಿ ಒಬ್ಬ ತಬರ ಸೃಷ್ಟಿಯಾದರೆ ಇವತ್ತು ನಮ್ಮ ಮಧ್ಯದಲ್ಲಿ ಇಷ್ಟೊಂದು ಜನ ತಬರ ಸೃಷ್ಟಿಯಾಗ್ತಿದ್ದಾರಲ್ಲ ಅನ್ನೋಂಥ ಎಚ್ಚರಿಕೆಯನ್ನು ನಾನು ಹೇಗೆ ತಗೊಳ್ಬೇಕು ಅಂತ. ಯಾಕಂದರೆ ಸರಳವಾಗಿ ನೇರವಾಗಿ ನೋಡುವ ಕೇವಲ ದೃಷ್ಟಿಕೋನವಾಗಿ ಮಾತ್ರ ಸಾಹಿತ್ಯಿಕತೆಗಳಲ್ಲಿ ವ್ಯಕ್ತವಾಗೋ ಹೊಸದೊಂದು ಶಿಸ್ತನ್ನು ಬದಲಾವಣೆಯಲ್ಲಿ ನಾನು ಅಭ್ಯಾಸ ಮಾಡಬೇಕಾಯಿತು. ಇದು ನಾನು ಒಡ್ಕೊಳ್ತಾ ಇದ್ದಾರೆ ಒಬ್ಬ ಲೇಖಕ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಅವ್ರು ಅಭ್ಯಾಸ ಮಾಡಬೇಕಾಯ್ತು. ಒಂದು ಕಥಾ ಸಂಕಲನ ಬಂತು, ಕಾದಂಬರಿಗಳು ಬಂದಿದೆ, ಕಾವ್ಯದಿಂದ ಶಿಫ್ಟ್ ಆಗಿದ್ದಾರೆ. ಮತ್ತು ತೇಜಸ್ವಿಗೆ ಬಹುಶಃ ಒಂದು ಚಾಲೆಂಜು ಏನಿತ್ತು ಅಂದರೆ, ತೇಜಸ್ವಿಯನ್ನು ಕುವೆಂಪು ಮಗನಾಗಿ ನೋಡ್ತಾ ಇರುವಂಥ ಒಂದು ಅಪಾಯವೂ ಇದೆ, ಮತ್ತೊಂದು ಎಚ್ಚರನೂ ಇದೆ ತೇಜಸ್ವಿಯವರಿಗೆ. ಎರಡೂ ಕೂಡ ಇದೆ. ಆ ಎರಡರ ಮಧ್ಯೆ ತನ್ನನ್ನೆಲ್ಲ ಐಡೆಂಟಿಫೈ ಮಾಡ್ಕೋಬೇಕು ಅನ್ನೋಂಥದ್ದನ್ನು ಅವ್ರು ಗುರುತಿಸ್ಕೊಳ್ಳೋ ಪ್ರಯತ್ನಗಳಲ್ಲಿ ಅವ್ರು ಅದಕ್ಕೆ ಹೇಳ್ತಾರೆ, ಹೊಸದೊಂದು ಶಿಸ್ತನ್ನು ಬರವಣಿಗೆಯಲ್ಲಿ ನಾನು ಅಭ್ಯಾಸ ಮಾಡಬೇಕಾಯಿತು. ನಂಗೆ ಅದೊಂದು ಎದೆಗಾರಿಕೆ ಅಂತ ಕಾಣಿಸುತ್ತೆ. ನವ್ಯದ ಸಂದರ್ಭದಲ್ಲಿ ನಿಂತ್ಕೊಂಡು ನವ್ಯದ ಶ್ರೇಷ್ಠ ಬರಹಗಾರರು ಅಂತ ನಾವು ಕನ್ನಡದ ಮೇಷ್ಟ್ರುಗಳು ಮಾತಾಡ್ತಾ ಇರೋ ಹೊತ್ತಿಗೆ ಅದನ್ನು ಮೀರಬೇಕು. ಅದನ್ನ ಈಗ ಮೇಷ್ಟ್ರು ಹೇಳಿದ್ರಲ್ಲ, ಏನಂದರೆ ಬಂಡಾಯದ ಮೊದಲನೇ ಮೇಷ್ಟ್ರೆ ಅವ್ರು ಆಗಬೇಕಾಗಿತ್ತಾ ಅನ್ನೋ ಥರದ್ದು ಒಂದು. ಹಾಗಾಗಿ ಯಾವುದಾಗಾದರೆ ಬಂಡಾಯದ ಪ್ರಶ್ನೆ, ಹಾಗಾದರೆ ಮೌನವಾದಂಥ ಒಳ ಬಂಡಾಯಗಳ ಪ್ರಶ್ನೆ, ಹಾಗಾದಾಗ ತವರ ಎತ್ತಿದ್ದು ಪ್ರಶ್ನೆ ಅವನು ಬಂಡಾಯ ಅಲ್ವಾ ಹಾಗಿದ್ದರೆ? ಹಾಗಾಗಿ ಒಂದು ಒಳಸುಳಿಯ ಒಳಗಡೆಗೆ ಕ್ರಾಂತಿ ಅನ್ನುವಂಥದ್ದನ್ನು ತುಂಬ ವ್ಯಾಪಕವಾಗಿ ನೋಡಬೇಕಾ ಅಂತ. ಅಂದರೆ ಇದು ಸಾಹಿತಿಯೊಬ್ಬನ ಸಾಂಸ್ಕೃತಿಕ ಜವಾಬ್ದಾರಿ ಮಾತ್ರ ಅಲ್ಲ. ನನಗನ್ಸುತ್ತೆ ತೇಜಸ್ವಿಯವರು ಕಥೆಯ ಓದಿಗೊಂದು ಬಾಗಿಲನ್ನು ಕೊಡ್ತಿದ್ದಾರೆ. ಕಥೆಯ ಓದಿಗೆ ಬಾಗಿಲು ಕೊಡ್ತಾ ಇರೋ ತೇಜಸ್ವಿ, ನೀವು ಕತೆ ಹೆಣಿತಾ ಇರೋರಿಗೂ ಒಂದು ದೊಡ್ಡದಾಗಿರ್ತಕ್ಕಂಥ ಮಾರ್ಗವನ್ನು ನೀವು ರೂಪಿಸ್ಕೋಬೇಕು ಅಂತ ಹೇಳ್ತಿದ್ದಾರಲ್ವ. ಓದುವಿಕೆಗೆ, ಭಾಷೆಯ ಸಂದರ್ಭಕ್ಕೆ, ನಿರೂಪಣೆಯ ಸಂದರ್ಭಕ್ಕೆ ನಾನು ಇದರೊಳಗಡೆಗೆ ಕಳೆದೋಗಿದ್ದೇನೇನೋ, ನಾನು ಇದರ ಒಂದು ಪಾತ್ರವಾಗಿದ್ದೇನೋ ಅಂತ ಓದಿಸಿಕೊಂಡು ಹೋಗಬಹುದಾದ ತೇಜಸ್ವಿ ಹೋಗ್ತಾ 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 ಸವಾಲುಗಳನ್ನು, ಆತಂಕಗಳನ್ನು, ತಲ್ಲಣಗಳನ್ನು ಮತ್ತು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇರೋ ಹೊತ್ತಿಗೆ ಪರಿಭಾವಿಸ್ಕೊಳ್ಳುವಂಥ ಕ್ರಮ ಯಾವುದು ಹಾಗಿದ್ರೆ? ಬಹುಶಃ ಬದುಕನ್ನು ಇದು ನನಗೊಂದು ಹೊಸ ಮಾರ್ಗ ಅಂತ ಕನ್ಸುತ್ತೆ ನೋಡಿ. ಅವ್ರು ಇನ್ನೂ ಒಂದು ಮಾತನ್ನು ಬರೆಸಿದ್ರು. ಬಹುಶಃ ಅವ್ರ ಕಥೆಗಳಲ್ಲಿರುವ ಸಾಧ್ಯತೆಗಳನ್ನು ಗ್ರಹಿಸೋಕ್ಕೆ ಇದೊಂದು ಮಾರ್ಗ ಅಂತ ನಂಗೆ ಅನ್ಸುತ್ತೆ. ಅವ್ರು ಏನು ಹೇಳ್ತಾರೆ, ನವ್ಯ ಕಾವ್ಯವನ್ನು ನಿರಾಕರಿಸುವ ಹೊತ್ತಿನಲ್ಲಿ ಇದರ ಸ್ಫೂರ್ತಿ ಮೂಲಗಳು, ಅಭಿವ್ಯಕ್ತಿ ಪರಿಕರಗಳು, ಇದರ ಮೌಲ್ಯಗಳು ಎಲ್ಲವನ್ನು ತ್ಯಜಿಸಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ತಾತ್ವಿಕವಾಗಿ, ಸಮಗ್ರವಾಗಿ ಬದಲಾವಣೆಗೊಂಡ್ರೆ ಮಾತ್ರವೇ ಹೊಸ ಸಾಹಿತ್ಯ ಬಂದೀತು. ಸೊ ಹಾಗಂತ ಒಬ್ಬ ವಿಮರ್ಶಕಂತರನೋ ಒಬ್ಬ ಉಪದೇಶಕಂತರನೋ ಸ್ಟೇಟ್ಮೆಂಟ್ ಮಾಡಿ ಬಿಡಲಿಲ್ಲ ತೇಜಸ್ವಿ. ನೋಡಿ, ನೀವು ಹಿಂಗೇನೋ ಹೇಳಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಈಗ ಇದಕ್ಕಿದ್ದಂಗೆ ಒಂದು ಚರ್ಚೆ ಶುರುವಾಗುತ್ತೆ. ಕನ್ನಡಕ್ಕೆ ಬೇಕು ಕನ್ನಡದ ಮೀಮಾಂಸೆ ಅಂತ ಏನೋ ಒಂದು ಚರ್ಚೆ ಶುರುವಾದ ತಕ್ಷಣ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಏನು ಕೇಳ್ತಾನೆ ಅಂತಾರೆ, ಕನ್ನಡ ಚರ್ಚೆ ಮೀಮಾಂಸೆ ಸರಿ, ಟೆಕ್ಸ್ಟ್ ಕೊಡಿ ಅಂತ ಕೇಳ್ತಾನೆ ಅವನು. ನಾವು ನಿಂತ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಅಪಾಯಗಳೇನು ಶುರುವಾಗುತ್ತೆ ಅಂದರೆ, ಇದಕ್ಕೆ ದಾರಿ ಯಾವುದು ಅಂತಲೂ ನಾವು ಹುಡುಕಬೇಕಾಗತ್ತೆ. ನೀವು ಸಮಗ್ರವಾಗಿ ಕೊಟ್ಬಿಟ್ಟು ಏನಾರು ಹೇಳಿದ್ರೆ ಆ ದಾರಿನಲ್ಲಿ ಬರುತ್ತೆ. ತೇಜಸ್ವಿ ಹೇಳ್ತಿರೋದು ಏನಂದರೆ, ನಾನು ಇಂಥದ್ದನ್ನು ಹೊಸ ಸಾಹಿತ್ಯ ಬಂದೀತು ಅಂತ ಹೇಳ್ತಿರುವಾಗ ಅವರು ಅದಕ್ಕೆ ಪ್ರಯತ್ನ ಮಾಡಿದರು ಮತ್ತು ಅದನ್ನು ಮೈಲಿಗಲ್ಲನ್ನು ನೆಟ್ಟರು. ಮತ್ತು ಇನ್ನೂ ಒಂದು ಅನ್ಸೋದು ಏನು ಅಂತಂದರೆ, ತುಂಬ ಜನಕ್ಕೆ ನಮಗೆ ಆ ನಂತರವೂ, ತೇಜಸ್ವಿ ಬಂದ ನಂತರವೂ, ತೇಜಸ್ವಿ ಏನನ್ನು ಹೊಸ ಮಾರ್ಗ ಮಾಡಿದ್ರು, ತೇಜಸ್ವಿ ಯಾವುದನ್ನು ಹೊಸ ಸಾಹಿತ್ಯ ಅಂತ ಕರೆದ್ರು, ಒಂದು ಕಥನದ ಒಳಗಡೆಗೆ ಕಥನದ ಕಾರಣಕ್ಕಾಗಿ ಹೊಸ ದಿಗಂತದೆಡೆಗೆ ಅನ್ನೋ ಮಾತುಗಳನ್ನು ಆಡಿದ್ರು. ಎಷ್ಟು ಜನಕ್ಕೆ ಆ ನಂತರದ ಕಥೆಗಾರಿಗೆ ಇದು ಅರ್ಥ ಆಯಿತು? ಎಷ್ಟು ಜನ ಹಾಗೆ ಉಳ್ಕೊಳ್ಳೋ ಪ್ರಶ್ನೆಗಳಾಯಿತು? ಆಮೇಲೆ ಎಲ್ಲವೂ ಒಂದೊಂದು ಅಂತ ನಾನು ಹೇಳ್ತಿಲ್ಲ. ಏಕೆಂದರೆ ಸಾಂಕೇತಿಕತೆಯ ಪ್ರಶ್ನೆಗಳು ಬಂದಾಗ ಇಡಿಯಾಗಿ ನಮಗೆ ದೇವನೂರ ಹತ್ರಕ್ಕೆ ಹೋದರೆ, ಈಗ ಮೇಷ್ಟ್ರು ಪುಟಗಳ ಬಗ್ಗೆ ಮಾತನಾಡಿದ್ರಲ್ಲ, 3 ತಲೆಮಾರನ್ನು ಮಾತಾಡುವ ಕುಸುಮಬಾಲೆಯನ್ನು ಎಲ್ಲಿಡ್ತೀರಿ, ಒಡಲನ್ನು ಎಲ್ಲಿಡ್ತೀರಿ, ಸೂರ್ಯ ಕಾದಂಬರಿನ ಎಲ್ಲಿಡ್ತೀರಿ? ಸೊ ಇದು ಬೇರೆ ಅಲ್ವ, ಈ ಪ್ರಕ್ರಿಯೆಗಳು ಬೇರೆ ಬೇರೆ. ಹಾಗಾಗಿ ಅದಲ್ಲ. ಹಾಗಾಗಿ ಇಡೀ ಕುಸುಮಬಾಲೆ ರೂಪಿಸಿಕೊಳ್ಳಬಹುದಾದ ಸಾಂಕೇತಿಕತೆಯ ಪ್ರಜ್ಞೆಗಳು ಎಷ್ಟು ದೊಡ್ಡದಾಗಿದ್ದಾರೆ. ಹಾಗಾದಾಗ ನಿಮಗೆ ಒಂದು ಜವಾಬ್ದಾರಿ ಬೇಕಾಗಿದ್ದರೆ, ಒಂದು ಕತೆ ಓದಬೇಕಾದ್ರೆ, ಆಗ ನಾನು ನಿರಾಳ ಆಗಿಬಿಡ್ತೀನಿ, ಓದ್ಬಿಡ್ತೀನಿ, ಒಂದು ಸಿನಿಮಾ ನೋಡಿ ರಿಲ್ಯಾಕ್ಸ್ ಆಗ್ತೀನಿ, ಒಂದು TV ಸೀರಿಯಲ್ ನೋಡಿ ರಿಲ್ಯಾಕ್ಸ್ ಆಗ್ತೀನಿ, ಒಂದು ಕತೆ ಓದ್ರೆ ಹಂಗೆ ಕೊಡ್ತಾ ಇಲ್ಲ ನೋಡಿ ಅವರು. ಅದಕ್ಕೆ ನೀವು ಕಥನದೊಳಗೆ ಸೇರಿ ಹೋಗುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾರೆ ನೋಡಿ. ಅಬ್ಚೂರಿನ ಪೋಸ್ಟ್ ಆಫೀಸು, ಆ ಊರಿಗೆ ಪೋಸ್ಟ್ ಆಫೀಸ್ ಬರ್ತಾ ಇರೋದು, ನಮ್ಮ ವಿಮರ್ಶಕರು ಕೆಲವರು ಸಲ ಅದನ್ನು ಜಾಗತೀಕರಣದ ದೊಡ್ಡ ಅರ್ಥದಲ್ಲೂ ಮಾತನಾಡಿದ್ರು, ಫೈನ್. ಆದರೆ ಆ ಪೋಸ್ಟ್ ಆಫೀಸಿನ ಒಳಗಡೆಗೆ ಬೋಬಣ್ಣ ಉಳ್ಕೊಳ್ಳುವಾಗ ನಾವು ಮೊದಲೇ ಸ್ವಲ್ಪ ಬೋಬಣ್ಣನಿಂದ ದೂರ ನಿಂತ್ಕೊಂಡು ನೋಡ್ತಾ ಕತೆ ಹೋಗ್ತಿರೋಷ್ಟೊತ್ತಿಗೆ ಬೋಬಣ್ಣನ ಸಮೀಪಕ್ಕೆ ಹೋಗಿ ಬೋಬಣ್ಣಿನ ಫ್ರೆಂಡ್ಗಳಲ್ಲಿ ನಾವು ಒಬ್ಬರಾಗಿ ಕೊನೆಗೆ ಬೋಬಣ್ಣನೂ ನಾವೇ ಆಗಿಬಿಡಬಹುದಾದಂಥ ವಿಸ್ಮೃತಿಗೇನು ತಲುಪಿಡ್ತೀವ ಅನ್ನೋಂಥದ್ದೊಂದು ಅಪಾಯ ಇದೆಯಲ್ಲ. ಹಾಗಾದಾಗ ಅಲ್ಲಿ ಬರುವ ಕಾವೇರಿ ಇರ್ಬೋದು, ಮಂಚಮ್ಮ ಇರ್ಬೋದು, ಈ ಪ್ರಕ್ರಿಯೆಗಳು, ಅಥವಾ ಬೇಲಾಯದನ ಒಂದು ಪತ್ರ ಇರ್ಬೋದು, ಅಥವಾ ನೀವು ಬಂದಂಥ ಒಂದು ಯಾರಿಗೋ ಬಂದಂಥ ಅರೆನಗ್ನದ ಒಂದು ಫೋಟೋ ಇರ್ಬೋದು. ಸೊ ನನ್ನೊಳಗೊಬ್ಬ ಯಾರೋ ಇದ್ದಾನೆ ಅನ್ನುವಂಥ ಸೂಚನೆಯನ್ನು, ಸಾಮುದಾಯಿಕ ಪ್ರಜ್ಞೆಯನ್ನು ಬಿಟ್ಟು ವ್ಯಕ್ತಿನಿಷ್ಠ ನೆಲೆಯಲ್ಲಿ ನಿಂತ್ಕೊಂಡು ಪರಿಶೀಲನೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಕೇವಲ ಆಧ್ಯಾತ್ಮ ಅಲ್ಲ, ಅದು ಬದುಕಿನ ಸಾಧ್ಯತೆಯ ಹೌದು ಅನ್ನೋದನ್ನು ತೆರೆದು ತೋರಿಸ್ಬಿಟ್ನಲ್ಲ.
ಹಾಗಾಗಿ ಹೋಗ್ತಾ ಹೋಗ್ತಾ ಬೋಬಣ್ಣನ ಕಥೆಯ ಸಾಂಕೇತಿಕತೆ ಏನು, ಅದು ಮಿತಿಯೂ ಹೌದು, ಅಸಹಾಯಕತೆಯೂ ಹೌದು. ಹಾಗೆ ನನಗೆ ಅನ್ನಿಸ್ಬೇಕಾದ್ರೆ ಅಲ್ಲಿ ಕೊನೆಗೆ ಬೋಬಣ್ಣ ಓಡೋಗ್ತಿದ್ದಾನಲ್ಲ, ಅದನ್ನು ಪಲಾಯನವಾದ ಅನ್ಬೇಕಾ, ಸ್ವಾತಂತ್ರ್ಯ ಅನ್ಬೇಕಾ ಅಲ್ವಾ? ತಪ್ಪಿಸ್ಕೊಳ್ತಿದ್ದಾನೆ, ಯಾವುದರಿಂದ ಬೇಡವಾಗಿತ್ತು ಅದರಿಂದ ಹೋಗ್ತಿರುವಾಗ ಅದೊಂದು ಸ್ವಾತಂತ್ರ್ಯನೂ ಹೌದಲ್ವಾ? ಅವನು ಪಲಾಯನವಾದ ಪ್ರಶ್ನೆ ಗುದ್ದುತ್ತಾನೆ, ಎಲ್ಲರೂ ಓಡಿಬಿಡ್ತಾನೆ ಅವನು. ಸೊ ಅಲ್ಲಿಗೆ ಒಂದು ಬೇಲಾಯುಧನ ಪ್ರಕರಣವೋ ಅಥವಾ ಅವನಿಗೊಂದು ಅರೆನಗ್ನ ಚಿತ್ರವೋ ಬರಬೇಕಾಯ್ತು ಈ ಥರದ ಒಂದು ಸ್ವಾತಂತ್ರ್ಯಕ್ಕೆ ಅಂತ ಅನ್ನುವಾಗ, ನವ್ಯದ ಒಳಸುಳಿಗಳ ಸಾಧ್ಯತೆಗಳನ್ನು ಒಂದಿಷ್ಟಿಷ್ಟು ಇಟ್ಟುಕೊಂಡ ಹಾಗೆಯೇ ಮಾತನಾಡ್ತಾ ಬಂಡಾಯದ ನಿಜವಾದ ವ್ಯಕ್ತಿನಿಷ್ಠ ಪ್ರಜ್ಞೆಯನ್ನು ತರ್ತಾ ಇದ್ದಾರೆ ತೇಜಸ್ವಿ ಅಂತ ಅನಿಸೋದಿಲ್ವಾ? ಆ ಥರದ ಒಳಗಡೆಗೆ ಅದಕ್ಕೆ ನಾನು ಹೇಳಿದೆ, ನಿರಾಳತೆಯನ್ನು ಕೊಡೋದೇ ಇಲ್ಲ ನೋಡಿ ಅವರು, ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಅವರು. ಸೊ ಅಂದರೆ ಏನಂದರೆ ವ್ಯಕ್ತಿನಿಷ್ಠ ನನಗೆ ತೇಜಸ್ವಿಯವರ ಕಥೆಗಳನ್ನು ಓದ್ತಾ ಇದ್ದಾಗ ಅನಿಸೋದೇನು ಅಂತಂದರೆ, ಇದು ಕಥನ ಅಲ್ಲ, ಇದು ಕೊನೆಯಲ್ಲಿ ಮಾತನಾಡುವಾಗ ಗದ್ಯವೂ ಕಥನವಾಗುತ್ತೆ ಅಂತ ನಮ್ಮನ್ನು ಹೇಳಿದ್ಲಲ್ಲ, ಹಾಗೆ ನಂಗೆ ಅವ್ರದ್ದು ಯಾವುದು ಕಥನ ಅನ್ಸಲ್ಲ, ಅವೆಲ್ಲ ಕಾವ್ಯನೇ ಅವು. ಕಥನ ಕಾವ್ಯ ಅಂತೇನು ಕರಿಬೇಕಲ್ಲ, ಅವು ಕಾವ್ಯಗಳೇ ಅವು. ಯಾಕೆಂದರೆ ಪಾತ್ರಗಳೆಲ್ಲವು ಹಾಗಾಗಿ ನಿಲ್ಲುತ್ತವೆ, ಅಲ್ಲೇನೋ ಹೇಳ್ತಿದ್ದಾವೆ, ಅಲ್ಲೇನೋ ನಿಲ್ಲುತ್ತವೆ, ಮತ್ತು ನನ್ನ ತಲೆ ಒಳಗೆ ಹುಳ ಬಿಡುತ್ತವು. ನೋಡೋಣ, ನೀನು ಯೋಚನೆ ಮಾಡು, ಬಹುಶಃ ನಿನ್ನ ಬದುಕಿನ ಕ್ರಮದೊಳಗಡೆ ತೊಗೊಂಡು ಇದಕ್ಕೆ ನೀನು ಎದುರು ಬದ್ರೆ ಆಗಬಲ್ಲೆಯ ನೀನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವು ಎತ್ತುತ್ತಾ ಹೋಗುತ್ತವೆ. ಹಾಗಾಗಿ ಒಬ್ಬ ನೋಡಿ, ಎಷ್ಟು ಡಾಕ್ಟ್ರಾಗಿದ್ದುಕೊಂಡು ಕುಬಿಯ ಜೊತೆಗೆ ರಾಮರಾಯನಂತಹ ಕಾಂಪೌಂಡರು ಅವನ್ನ ಹೇಗೆ ಮಾಡಿಟ್ಬಿಟ್ಟ. ಬಹುಶಃ ಇವತ್ತು ಈ ಕಾಂಪೌಂಡರ್ಗಳೇ ಜಾಸ್ತಿ ಇದ್ದಾರೆ ನಮ್ಮಲ್ಲಿ. ಅದು ಕೇವಲ ನಾನು ಕುಬಿ ಮತ್ತು ಯಾಲದಲ್ಲಿ ಅಂತ ಹೇಳ್ತೇನೆ, ನಮ್ಮ ಬದುಕಿನಲ್ಲೂ ಈ ಥರದ ಕಾಂಪೌಂಡರ್ಗಳೇ ಜಾಸ್ತಿ ಇದ್ದಾರೆ. ಹಾಗಾಗಿರೋದ್ರಿಂದಲೇ ನಮ್ಮ ಮಾರ್ಗದರ್ಶನದ ಪ್ರಜ್ಞೆಗಳ ಒಳಗಡೆಗೂ ಬೇರೆ ಬೇರೆ ಒಳಸುಳಿಗಳು ಕಾಣಿಸ್ಕೊಳ್ತಾ ಇದೆಯಾ. ಬಹುಶಃ ಅಧಿಕಾರ ರಾಜಕಾರಣದ ವಿಜೃಂಭಣೆ ಇತ್ತಲ್ಲ, ಇವತ್ತು ಅದು ಅತ್ಯುತ್ತಮವಾಗಿ ನಾವು ನಿರೀಕ್ಷೆ ಮಾಡೋಕ್ಕಾಗದಷ್ಟು ವಿಜೃಂಭಣೆ ಮಾಡ್ತಾ ಇರುವ ಸೂಚನೆಯನ್ನು ಅಲ್ಲೇ ಕೊಟ್ಬಿಡ್ತಾರೆ ನೋಡಿ. ಬಹುಶಃ ಇನ್ನು 50 ವರ್ಷದ ನಂತರ ಇದರಲ್ಲಿ ನಡಿಬಹುದಾ ಅನ್ನೋಂಥದ್ದು. ಬಹುಜನರ ಅಸಹಾಯಕತೆಗಳಿಗೆ ಅಲ್ಲಿ ಉತ್ತರ ಸಿಗುತ್ತೆ. ಬಹುಜನರ ಅಸಹಾಯಕತೆಗಳು ಇವತ್ತು ನಾವು ಹಾಗೇ ಕೂತಿರೋದಲ್ಲ, ನಮ್ಮ ಎದುರುಗಡೆಗೇ ನಡೀತಾ ಇರಬಹುದು. ಅದನ್ನು ವ್ಯಂಗ್ಯವಾಗಿ ಕೆಲವು ಕಡೆ ನಟರಾಜ್ ಉಳಿಯಾರ್ ಸರ್ ಪ್ರಸ್ತಾಪ ಮಾಡಿದರು. ಇವತ್ತು ಬಹುಜನರ ನಮ್ಮ ಅಸಹಾಯಕತೆಗಳಿದೆಯಲ್ಲ, ಡೈನಾಮೆಟ್ ಇಟ್ಟು ಸಿಡೀತು ಅನ್ನೋದ್ರ ಜೊತೆಗೆ ಕಥೆಯನ್ನು ಕೊನೆ ಮಾಡೋಕ್ಕೆ ಬಯಸ್ತಾ ಇರೋದ್ರದ್ದು, ಈ ಡೈನಾಮೆಟನ್ನು ಕೇವಲ ಬಂಡೆಗಿಡಬೇಕಾಗಿದೆಯಾ ಅಥವಾ ನಮ್ಮ ಮೆದುಳುಗಳಿಗೂ ಇಡಬೇಕಾಗಿದೆಯಾ? ಅದನ್ನೇನೋ ಹೇಳ್ತಿದ್ದಾರಾ ತೇಜಸ್ವಿ? ಅದನ್ನು ಹೇಳ್ತಿದ್ದಾರೆ ತೇಜಸ್ವಿ, ಇಟ್ಕೋಬೇಕಾಗಿದೆ ಅಂತ. ಯಾಕೆಂದರೆ ಬಹುಜನರ ಅಸಹಾಯಕತೆ ಮತ್ತು ಒಳೆಯವರ ಮೌನ ಇವುಗಳು ಎಲ್ಲ ಕಾಲಕ್ಕೂ ಅಪಾಯಕಾರಿ ಅನ್ನೋದನ್ನು ನಾವು ನೋಡ್ತಾನೆ ಬಂದಿರೋದ್ರಿಂದ ಇದಾಗಬೇಕಾ ಅಂತ. ಡೈನಾಮೆಟಿಕ್ ಅನ್ನುವಂಥದ್ದು ಒಂದು ಸಾಂಕೇತಿಕತೆ. ಈ ಬುದ್ಧಿಭಾವ ಮತ್ತು ವ್ಯವಸ್ಥೆಯ ವಿಪರ್ಯಾಸಗಳ ನಡುವೆ ಇಟ್ಕೋಬೇಕಾಗಿದೆ ಡೈನಾಮೆಟನ್ನು. ಅದು ಅಲ್ಲಿ ಸಿಡಿಯುತ್ತೆ ಅಂತ ಕಾಯೋಕ್ಕಿಂತ ನಾವೇ ಸಿಡಿಸ್ಕೋಬೇಕಾಗಿದೆಯಾ ಅನ್ನುವಂಥ ಪ್ರಶ್ನೆಯೂ ಇದೆ. ಹಾಗಾಗಿ ವಿಚಿತ್ರವಾದ ರೀತಿಯಲ್ಲಿ ಏನೇಳ ಬಗ್ಗೆ ನಮಗೆ ಒಂದು ಪ್ರತಿಕ್ರಿಯೆ ಕಾಣುತ್ತೆ. ಯಾಕೆಂದರೆ ಎಚ್ಚರದ ಪ್ರತಿಕ್ರಿಯೆಗಳನ್ನು ಕೊಡಲಿಕ್ಕೆ ಡಾಕ್ಟ್ರಿಗೆ ಬಿಡಲೇ ಇಲ್ಲ ನೋಡಿ. ಅವನು ಕೊನೆಗೆ ದೇವಮಾನವನೇ ಆಗಿಬಿಡ್ತಾನೆ, ಕನಸಲೆಲ್ಲ ಕಾಣಿಸ್ಕೊಂಡ್ಬಿಡ್ತಾನೆ, ಅವನು ಎಂತೆಂಥದನ್ನು ಗುಣಪಡಿಸ್ಬಿಡ್ತಾನೆ. ಹೀಗೆಲ್ಲ ಅನ್ನಿಸುವ ಹಾಗೆ ಅವನು ಬೆಳ್ಕೊಂಡ್ಬಿಡ್ತಾನಲ್ಲ. ಒಂದು ಕೊನೆಗೆ ಬರ್ತಿದ್ದೀನಿ ನಾನು. ನನಗೆ ಬಹಳ ಇಂಪಾರ್ಟೆಂಟ್ ಅನಿಸಿದ್ದು ಆಮೇಲೆ ಈ ಆಧುನಿಕತೆ ಮತ್ತು ಮಾನವೀಯತೆ ಮಧ್ಯದ ಒಂದು ಸಂಘರ್ಷದ ಎಳೆಗಳ ಪ್ರಶ್ನೆ ಇದೆಯಲ್ಲ, ವ್ಯಕ್ತಿನಿಷ್ಠ ನೆಲೆ ಒಳಗಡೆಗೆ ಅದನ್ನು ಅನಾವರಣ ಮಾಡುವಾಗ ಈ ಹೇಗೆ ತಬರನನ್ನು, ಕುಬಿ ಮತ್ತು ಇಯಾಲನನ್ನು, ಅಥವಾ ನಾನು ಮೊದಲಲ್ಲಿ ನೋಡಿದ ಹಾಗೆ ಈ ಥರದ ಕಥೆಗಳ ಮಧ್ಯೆ ಹೆಣಿತಾ ಇರೋ ತೇಜಸ್ವಿ ಇದ್ದಕ್ಕಿದ್ದ ಹಾಗೆ ಅವರು ನಮ್ಮ ತುಕ್ಕೋಜಿ ಕತೆಗೆ ಬಂದು ನಿಂತ್ಕೊಂಡಾಗ ಹೇಗೆ ನೆಲಕ್ಕೆ ಬಂದುಬಿಡ್ತಾರೆ ನೋಡಿ. ಬಹುಶಃ ಅಂದರೆ ಎಲ್ಲವೂ ಇದೆ ಅಂತ, ಎಲ್ಲ ಸಾಧ್ಯತೆಗಳು ಇದೆ ತೇಜಸ್ವಿ ಮಧ್ಯೆ. ಬಹುಶಃ ನಾನು ಪ್ರಯೋಗಶೀಲತೆ ಅಂದರೆ ಇದೇ ಇರ್ಬೋದಾ ಅಂತ ಅನ್ಕೋತೀನಿ. ಎಷ್ಟು ಚಂದದ ಬದುಕು, ಆದರ್ಶದ ಬದುಕು. ಅಮ್ಮ ಬೇಡ ಅಂದಿದ್ದವಳನ್ನೇ ಮದುವೆಯಾಗಿ ಎಲ್ಲ ವರದಕ್ಷಿಣೆಗಳನ್ನ ನಿರಾಕರಿಸಿ ಅವಳನ್ನು ಮದುವೆಯಾಗಿ ಆರಾಮಾಗಿ ಬದುಕುವಂಥವನು, ನಿಧಾನವಾಗಿ ಪ್ರಯೋಗಶೀಲತೆಯಲ್ಲಿ ತನ್ನ ಇಡೀ ಟೈಲರಿಂಗ್ ಬದುಕನ್ನು ದೊಡ್ಡದನ್ನಾಗಿ ಮಾಡ್ಕೊಂಡು ಹೋಗೋವನು. ಬಹುಶಃ ತುಕ್ಕೋಜಿ ಹೊಲಿತಾನೆ ಅಂತಂದರೆ ಅದು ಅದನ್ನು ಹಾಕ್ಕೊಳ್ಳೋದೇ ಒಂದು ದೊಡ್ಡ ಸಂಭ್ರಮ ಅನ್ನೋದು. ಗುರುಗಳೇ ನಿಧಾನಕ್ಕೆ ಅವನ ಜೊತೆಗೆ ಬದಲಾಗೋದು ಅಥವಾ ಅವನು ಅದ್ರ ಜೊತೆಗೆ ಬದಲಾಗೋದು, ಒಂದು ವ್ಯವಸ್ಥೆ ರೂಪುಗೊಳ್ತಾ ಹೋಗೋದು, ಒಂದು ಆಧುನಿಕತೆ ಕಡೆಗೆ ಒಂದು ದೊಡ್ಡ ಚಲನೆ. ಸೊ ಈ ಆಧುನಿಕತೆಗೆ ಚಲಿಸಿದ ಹಾಗೆಲ್ಲ, ನಾಗರಿಕತೆಗೆ ಚಲಿಸಿದ ಹಾಗೆಲ್ಲ ನಾವು ಯಾವುದನ್ನು ಸಂಸ್ಕೃತಿ ಅಂತ ಕರ್ಕೋತೀವಿ, ಅಥವಾ ಅದನ್ನು ಯಾವುದು ಸಂಪ್ರದಾಯ ಪ್ರಜ್ಞೆ ಅಂತ ಕರ್ಕೋತೀವಿ, ಅಥವಾ ಅದನ್ನು ನೀವು ಒಂದು ಶುದ್ಧ ಪರಿಭಾವ ಅಂತ, ಅದಕ್ಕೊಂದು ಬ್ರೇಕ್ ಆಗ್ತಾನೆ ಇರುತ್ತಲ್ಲ. ಹಾಗಾಗಿ ಅಷ್ಟು ಚಂದ ಇದ್ದ ಸಂಸಾರದೊಳಗಡೆಗೆ ಒಂದು ಸಮಸ್ಯೆ ಆಗಿದ್ದೆ ಅನ್ನೋದು, ಇಷ್ಟು ದಿನ ಆದರೂ ಮಕ್ಕಳಾಗಲಿಲ್ವಲ್ಲ ಅಂತ ಯೋಚನೆ ಮಾಡುವಾಗ ಸಣ್ಣದಾಗಿ ಒಂದು ಬರೀತಾರೆ ನೋಡಿ ತೇಜಸ್ವಿ. ಅದೇನು ಅಂತಂದರೆ, ನಾನು ನನ್ನ ಕೆಲಸದ ಮಧ್ಯೆ ಸರಿಯಾಗಿ ಪ್ರಯತ್ನ ಪಡಲಿಲ್ಲ ಅಂತಲೂ ಅನ್ಕೋತಾನೆ ಅವನು ತುಕ್ಕೋಜಿ. ಇದನ್ನು ಬಿಡಲ್ಲ ತೇಜಸ್ವಿ, ಇದನ್ನು ಸ್ಪಷ್ಟವಾಗಿ ಬರೀತಾರೆ. ಅದಾದಮೇಲೆ ಮಗು ಆಯಿತು, ಹೌದು ಮಗು ಆಯಿತು, ಆಮೇಲೆ ಏನಾಯಿತು? ಸೊ ಸಮಸ್ಯೆ ಇರೋದು ಏನು ಅಂತಂದರೆ, ಮಕ್ಕಳನ್ನು ಭಾಗ್ಯ ಅಂತನೋ ಇನ್ನೇನೋ ಯೋಚನೆ ಮಾಡ್ಕೊಳ್ತಾ. ಯಾಕೆಂದರೆ ಇವತ್ತು ನಾವುಗಳ ಮೇಷ್ಟ್ರುಗಳು ಕೆಲವ್ರನ್ನ ಕೌನ್ಸಿಲ್ ಮಾಡ್ತಿರ್ತೀವಿ. ಅದೇನಂತಂದರೆ, ಕೆಲವು ತಂದೆ ತಾಯಿಗಳು ನಮ್ಮ ಮಕ್ಕಳು ನಮ್ಮ ಮಾತೆ ಕೇಳಲ್ಲ ಅಂತಾರೆ. ಭಾಳ ಜನ ಪೇರೆಂಟ್ಸು ಈ ಮಕ್ಕಳು ಮಾತೆ ಕೇಳಲ್ಲ ಅಂತ ಹೇಳ್ತಿರೋರು ಎಷ್ಟು ವಯಸ್ಸಿನವ್ರು ಅಂದರೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ತಿರೋ ಮಕ್ಕಳು ಅವ್ರು ಮಾತು ಕೇಳ್ತಿರಲ್ಲ. ನಮಗೆ ಭಯ ಹುಟ್ಟೋದೇನು ಅಂದರೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳೇ ಮಾತು ಕೇಳಲ್ಲ ಅಂದರೆ ಮುಂದಕ್ಕೇನು? ಯಾಕಂದ್ರೆ ನಾವು ಬದಲಾಗಿದ್ದೀವ,
ನೋಡಿ, ಇವತ್ತು ನನ್ನ ಮನೇಲಿ ಚಿಕ್ಕ ಮಗಳು ಒಬ್ಳಿದ್ದಾಳೆ. ಅವಳು ಊಟ ತೊಗೊಂಡು ಹೋಗ್ಬೇಕು ಅನ್ಬೇಕಾದ್ರೆ ಇವತ್ತು ಸ್ಕೂಲಿಗೆ ಏನು ಅಂತ ಕೇಳ್ತಾಳೆ. ಅಮ್ಮ ಉಪ್ಪಿಟ್ಟು ಅಂತಾಳೆ. ನಂಗೆ ಬೇಡ ಅಂತಾಳೆ. ಅವಳಿಲ್ಲ ತಗೊಂಡೋಗ್ಬೇಕು ಅಂತಾಳೆ. ಆಮೇಲೆ ನಾವು ಕೇಳ್ತೀವಿ ಮಧ್ಯದಲ್ಲಿ, ಅಪ್ಪಂದು ಪ್ರವೇಶ ಮಾಡಿ ಕೇಳ್ತೀವಿ. ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಜಾಸ್ತಿ ಅಲ್ಲ ನಮ್ಮ ಕಾಳಜಿ, ಅದಕ್ಕೆ ಕೇಳ್ತೀವಿ ಏನಂತೆ ಅಂತ. ಉಪ್ಪಿಟ್ಟು ಅಂದರೆ ತೊಗೊಂಡೋಗಲ್ಲ ಅಂತಾಳೆ. ಅವಳು ಕೇಳಿದ್ ಮಾಡಿಕೊಡು, ಇದೇ ಅಲ್ಲ ನಮ್ಮ ಡೈಲಾಗು. ಆಗ ನಾನು ನನ್ನನ್ನು ನೆನ್ಪು ಮಾಡ್ಕೊತೀನಿ. ಹೀಗೆ ನಾನು ಪ್ರಾಲ್ಯದಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಬಾಕ್ಸ್ ತೊಗೊಂಡು ಹೋಗುವಾಗ ಅಮ್ಮ ಅದೇನೋ ದೋಸೆ ಅಂದಾಗ ಅದು ಬೇಡ ಅಂತಂದೆ. ಅದಕ್ಕೆ ನೋಡ್ರಿ ನಿಮ್ಮ ಮಗ ಏನೋ ತಗೊಂಡೋಗಲ್ಲ ಅಂತ. ನಮ್ಮಪ್ಪ ಏನೋ ಅಂತ, ಏನೂ ಇಲ್ಲ, ಬಾಕ್ಸ್ ತೊಗೊಂಡೋಗಿದ್ದೀನಿ ಅಲ್ವಾ. ವ್ಯತ್ಯಾಸ ಆಗ್ಬಿಟ್ಟಿದ್ದೀವಲ್ವ ಇಮ್ಮಿಡಿಯೇಟಾಗಿ ನಾವು. ಹಾಗಾಗಿ ಒಂದು ರೀತಿಯಲ್ಲಿ ಅಂದರೆ ಜವಾಬ್ದಾರಿಯ ಪ್ರಶ್ನೆ ಅಂತ. ಆದರೆ ಆ ಜವಾಬ್ದಾರಿಯ ಪ್ರಶ್ನೆಯನ್ನು ಎಮೋಷ್ನಲಾಗಿ ತಗೋತಾ ಇದ್ದೀವಾ ಅಲ್ವಾ? ಹಾಗಾಗಿ ಇವತ್ತು ಮಕ್ಕಳನ್ನ ಸಾಕುವಾಗೆಲ್ಲ, ಯಾಕೆಂದರೆ ಇಷ್ಟುದ್ದ ಮಗುವನ್ನು 5 ವರ್ಷದ ಮಗುವನ್ನು ಮನೆಗೆ ಯಾರು ಬಂದು ನೆಂಟರುಗಳು ಅವ್ರು ಬಂದು ಒಂದು ಬಾಲಿಶವಾದ ಒಂದು ಪ್ರಶ್ನೆ ಕೇಳ್ತೀವಿ ನಾವು. ಏನಂದರೆ ಒಂದು 6 ವರ್ಷ 7 ವರ್ಷ ಇರುತ್ತೆ ಪಾಪ, ಅಥವಾ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ಗೆ ಹೋಗುತ್ತೆ, ನೀ ಏನಾಗ್ತೀಯ ಅಂತ ಕೇಳ್ತೀವಿ. ಕೇಳ್ತಿರೋರೆ ಮೂರ್ಖರು ಅಂತ. ಅದಕ್ಕೆ ಏನು ಗೊತ್ತಿದೆ ಪಾಪ. ಅದೇನು ಹೇಳುತ್ತೆ, ಹೆಣ್ಣು ಮಗು ಗಂಡು ಮಗು ಆದರೆ ನೀ ಏನಾಯ್ತು ಅಂದರೆ ನಾನು ಅಪ್ಪ ಆಯ್ತೀನಿ ಅನ್ನತ್ತೆ, ಹೆಣ್ಣು ಮಗು ಆದರೆ ಅಮ್ಮ ಆಯ್ತೀನಿ ಅನ್ನತ್ತೆ. ಪಾಪ ಅದು ಗೊತ್ತಿರೋದು ಅಷ್ಟೇ ಸತ್ಯ. ಅದು ಏನೋ ಹೇಳೋಕೊಟ್ಟಾಗ ಒಳಗಡೆಯಿಂದ ಕೂಕ್ಕೊಂತೀವಿ ನಾವು. ಡಾಕ್ಟರ್ ಆಗ್ತೀನಿ ಅಂತೇಳು, ಇಂಜಿನಿಯರ್ ಆಗ್ತೀನಿ ಅಂತ ಹೇಳು. ನಾಶ ಮಾಡಿಬಿಟ್ವಲ್ಲ ಎಲ್ಲ ಸೃಜನಶೀಲತೆಗಳನ್ನ. ಸೊ ಈಗ ನಮಗೆ ನಂಗೆ ಹೇಳಿರಲಿಲ್ಲ. ನಮ್ಮಪ್ಪನೂ ಡಾಕ್ಟ್ರೇ, ಅವ್ರಿಗೂ ಪಾಪ ಆಸೆ ಇತ್ತು. ನಾನು ಆ ಡಾಕ್ಟರ್ ಆಗಲಿಲ್ಲ, ನಾನು ಈ ಡಾಕ್ಟರ್ ಆಗಿಬಿಟ್ಟೆ. ಆದರೂ ಅವ್ರೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಆದರೆ 98-97% ಬಂದರೂ ಪರ್ಸೆಂಟೇಜ್ ಕಡಿಮೆ ಆಯಿತು ಅಂತ ಹೇಳುವಾಗ ಮಗು ಆತಂಕದಿಂದ, ನನಗೆ ಕೆಲವು ಮಕ್ಕಳು ಫೋನ್ ಮಾಡ್ತಾರೆ, ಅಂಕಲ್ ಇವತ್ತು ನಮ್ಮಪ್ಪ ಸಿಕ್ಕಾಬಟ್ಟೆ ಬೈದ್ಬಿಟ್ಟ, 96% ಬಂತು, ನನಗೆ 98 ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ನಮ್ಮಪ್ಪ ಬೈದ ಅಂತ. ನಾನು ಹೇಳಿದ್ದೀನಿ, ನಿಮ್ಮ ಅಪ್ಪಂದು ಒಂಚೂರು PUC ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ನೋಡು ಅಂತ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈ ಅವಲೋಕನ ಹೆಂಗಾಗಬೇಕಾಗಿತ್ತಲ್ವಾ. ಮಗು ಬಂದದ್ದು ಯಾತಕ್ಕಾಗಿ? ಬಹುಶಃ ನಿರೀಕ್ಷೆ ಮಾಡ್ತಿದ್ದೆ. ಸೊಸೈಟಿ ಕೇಳ್ತಾ ಇದೆ, ಸಮಾಜ ಕೇಳ್ತಾರೆ, ಎಲ್ಲರೂ ನೀರು ಹಾಕ್ಕೊಂಡೆ ಅಂತ ಕೇಳ್ತಿದ್ದಾರೆ. ಒಂದು ವೇಳೆ ನಾನು ಈಗ ನಾನೊಂದು ಮಗುನ ಜನ್ಮ ಕೊಡದೆ ಹೋದರೆ ನಾಳೆ ನನ್ನ ಗಂಡನಿಗೆ ಬೇರೆ ಮದುವೆ ಮಾಡಿಬಿಡ್ಬೋದಾ? ಈ ಎಲ್ಲ ಆತಂಕಗಳು ಅವಳಿಗೂ ಇದೆ. ಹಾಗಿರುವಾಗ ಒಂದು ಮಗು ಆಯಿತು ಅಂತ ಅದನ್ನು ಸಂಭ್ರಮಿಸಿದ ರೀತಿ ಹೇಗೆ? ಆ ಸಂಭ್ರಮಿಸಿದವರ ರೀತಿ ಕ್ರಮೇಣ ವೃತ್ತಿಗೆ ತಳುಕು ಹಾಕಿಕೊಂಡಾಗ, ಇದು ನನ್ನ ಸಂಭ್ರಮಗಳಿಗೆ, ಸಂಭ್ರಮ ಅನ್ನೋದು ವೃತ್ತಿ ಅಂತನೋ, ಸಂಭ್ರಮ ಅನ್ನೋದು ಸಂಪಾದನೆ ಅಂತನೋ, ಸಂಭ್ರಮ ಅನ್ನೋದು ಜನಪ್ರಿಯತೆ ಅಂತನೋ ಅನ್ಕೊಳ್ತಾ ಹೋಗ ಎಷ್ಟು ಚಂದ ಹೊಲಿಗೆ ಆಗ್ತಾರಲ್ಲ. ನೀವು ಕನ್ನಡದ ಕಥಾ ಸಾಹಿತ್ಯದಲ್ಲಿ ಓದ್ಕೊಂಬಂದ್ರೆ ಹಿಂಗೊಂದು ಸೂಕ್ಷ್ಮವಾಗಿ ಒಂದು ಬದುಕಿನ ಕ್ರಮಗಳನ್ನು ಇಷ್ಟು ಸೂಕ್ಷ್ಮವಾಗಿ ಹೆಣಿಗೆ ಥರ ಮಾಡ್ಬೋದು ಅನ್ನೋದನ್ನು ತೇಜಸ್ವಿ ನಮಗೆ ಈ ಕಥೆನಲ್ಲಿ ತೋರಿಸ್ಕೊಡ್ತಾರಲ್ಲ. ಮಗು ಅನ್ನೋಂಥ ಪ್ರಶ್ನೆಯನ್ನು ಸ್ವಲ್ಪ ಭಿನ್ನವಾಗಿ ನೋಡಿದ್ರು ನೋಡಿ. ಮಗು ಅನ್ನೋದು ಭಾಳ ದೊಡ್ಡದು ಅನ್ನುವಾಗ ವೃತ್ತಿಯ ಪ್ರಶ್ನೆ. ಇದ್ದಕ್ಕಿದ್ದಾಗೆ ಇವನು ಹಾಕ್ಕೊಳ್ತಾ ಇದ್ದ ಬಟ್ಟೆಗಳ ಮೇಲೆಲ್ಲ ವೈಭವದಿಂದ ಘನತೆಯಿಂದ ಓಡಾಡ್ತಿದ್ದ ಜನರಿಗೆ ಅದು ಹೊಲಿಗೆ ಬಿಡೋಕ್ಕೆ ಶುರು ಆಗುತ್ತೆ. ಅದು ಸೈಜ್ ಏನೇನೋ ಆಗುತ್ತೆ. ಮತ್ತು ಅದನ್ನು ಸರಿ ಮಾಡ್ಕೊಳಕ್ಕೆ ಹೋಗಿ ಇವರ ಮ್ಯಾನರಿಸಮ್ಗಳೆಲ್ಲ ಚೇಂಜ್ ಆಗ್ತವೆ. ಹಾಗಾಗಿ ಸಿಕ್ಕಿದಾಳು ಅವಳು ಅಂತ ಅವಳ ಮೇಲೆ ಇವನು ರೇಗ್ತಾ ಹೋಗ್ತಾನೆ, ಅವಳು ಇವನ ಮೇಲೆ ರೇಗ್ತಾ ಹೋಗ್ತಾಳೆ. ಆ ಮಗು ಇವ್ರಿಗೆ ಒಂದು ಏನು ಬಹುಶಃ ಮೊದಲೇ ಇವರಿಬ್ಬರ ಮಧ್ಯೆ ಅದ್ಭುತವಾದ ಬೈಂಡಿಂಗ್ ಇತ್ತ. ನಾವೆಲ್ಲ ಅಂದ್ಕೊಂಡಿದ್ದೀವಿ ಮಕ್ಕಳಾದರೆ ದಾಂಪತ್ಯದ ಗಟ್ಟಿತನ ಜಾಸ್ತಿ ಆಗುತ್ತೆ ಅಂತ. ಇಲ್ಲೊಂದು ವಿಚಿತ್ರವಾದ ನೆಲೆಯಲ್ಲಿ ಮಗು ಆದಮೇಲೆ ದಾಂಪತ್ಯ ಜಾರ್ಕೊಂಡು ಹೋಗ್ತಿದೆಯಾ, ಭಾಳ ವಿಚಿತ್ರ ಅನಿಸುತ್ತೆ. ಕೊನೆಗೆ ರಸ್ತೆ ಮಾಡೋಕ್ಕೆ ಬಂದಿರೋ ಒಂದು ಟ್ರಾಲರ್ನ ಡ್ರೈವರು ಇವ್ರಿಗೆ ಬುದ್ಧಿ ಕಲ್ಸಕ್ಕೆ ಬರಬೇಕಾಯ್ತಾ? ಸರಿ, ಅದಾದಮೇಲಾದರೂ ಕತೆ ಕೊನೆ ಆಗುವಾಗ ನಮಗೆ ತೇಜಸ್ವಿ ಇವರು ನಿರಾಳವಾದರು ಅಂತ ಹೇಳೋ ಥರದಲ್ಲಿ ಏನಾದ್ರು ಹೇಳ್ತಾರಾ? ಅವನು ಹೊರಟೋದ, ಇವ್ರ ಮಗು ಮಧ್ಯೆ ನಿಂತಿತ್ತು, ಮತ್ತು ಬದುಕನ್ನು ಹೆಂಗೆ ಅರ್ಥೈಸ್ಕೊಳ್ತೀರಿ? ಹಂಗೊಂದು ಎಂಡಿಂಗ್ ಕೊಡೋಕ್ಕಾಗಲ್ಲ ಅಲ್ವ ಜೀವನಕ್ಕೆ. ಆ ಕ್ರಮವನ್ನೇ ತೇಜಸ್ವಿ ಮತ್ತೆ ಮತ್ತೆ ತರ್ತಾರೆ. ಅದನ್ನೇ ಮೇಷ್ಟ್ರು ಹೇಳಿದ್ದು, ಸಾಂಕೇತಿಕತೆ ಅನ್ನುವ ಪ್ರಶ್ನೆ ಕೇವಲ ನಾನು ಅನ್ಕೋತೀನಿ ಅದು ಯಾವುದೋ ಒಂದು ವಸ್ತು ಪ್ರತಿಮೆಯ ರೂಪಕವಾಗಿ ನಿಲ್ಲೋದಿಲ್ಲ. ಇಡೀ ಬದುಕಿನ ಕ್ರಮದ ಒಳಗಡೆಗೆ ಒಂದು ಸಾಂಕೇತಿಕತೆ ಕಾಣಿಸ್ಕೊಳ್ತದೆ. ಅದನ್ನು ರೂಪಿಸುವ ಕ್ರಮವನ್ನು ಅದು ರೂಪಿಸ್ತಾ ಹೋಗುತ್ತೆ ಅಂತ ಅನಿಸುತ್ತೆ ಅಂತ. ಕೊನೆಯದಾಗಿ ನಾನು ಹೇಳಲೇಬೇಕಾದ ಇನ್ನೊಂದು ಕತೆ, ಡೇರ್ ಡೆವಿಲ್ ಮುಸ್ತಫಾ. ಈಚೆಗೆ ಸಿನಿಮಾ ಕೂಡ ಆಯಿತು. ಶಿವಮೊಗ್ಗ ಮತ್ತೆ ಮತ್ತೆ ಕದಲುವ ಸಂದರ್ಭವಾಗುವಾಗ, ಕೋಮುಗಲಭೆಗಳ ಕೇಂದ್ರವಾಗುವಾಗ, ಈ ಥರ ಏನೇನೋ ಆಲೋಚನೆ ಮಾಡುವಾಗೆಲ್ಲ ಎದ್ದು ಕಾಣುವಂಥ ಒಂದೇ ಮಾತು ನಮಗೆ ಮತ್ತೆ ಏನು ಅಂತಂದರೆ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ. 50 ವರ್ಷದ ಹಿಂದೆ ಬಂದ ಡೇರ್ ಡೆವಿಲ್ ಮುಸ್ತಫಾದಲ್ಲೂ ಇದರ ಬೀಜ ಇದೆ ನೋಡಿ. ಅವನ ಒಬ್ಬ ಹುಡುಗ ಬಂದಿದ್ದಾನಂತೆ, ಅವನ ಹೆಸರೇ ಹಿಂಗಿದೆ ಅಂದ ತಕ್ಷಣ ಅವ್ನು ಯಾರು ಅಂತ ಅವ್ನು ಬರೋ ತನಕ ತಿರುಗಿ ನೋಡಿ ಖಾತರಿ ಪಡಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇತ್ತಲ್ಲ ಚಿಕ್ಕಮಗಳೂರು, ಮೂಡಿಗೆರೆ ಈ ಪ್ರಾಂತ್ಯದ ಒಳಗಡೆಗೆ. ಸೊ ಅವ್ರು ಯಾರನ್ನೋ ನೆನೆಸ್ಕೋತಿದ್ದೀರಿ ಅಂತ ಹೇಳಿದ್ರಲ್ಲ, ಅಂದರೆ ಅದು ಬೀಜ ಇವತ್ತಿಂದ ಅಲ್ಲ ನೋಡಿ, ಅವತ್ತರೊಳಗಿಂದಲೂ ಇತ್ತಲ್ಲ ಬೀಜ. ಆದರೆ ಆಶಾವಾದ ಏನು ಹೇಳುತ್ತೆ? ಅವ್ರಿಗೆ, ಆ ಯುವಕರಿಗೆ ಬೇಕಾಗಿರೋದೇನು ಅಂದರು ಕೊನೆಗೂ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೇನೋ ಬೇಕು ಅಂತ ಯೋಚನೆ ಮಾಡೋದಾದರೆ ಅವನು ಕೊನೆಗೆ ಒಡೆದು ಹಾಕಿದ ಮೊಟ್ಟೆಯನ್ನು ಅದು ಅವಮಾನ ಮಾಡಿಸಬಹುದಾದದ್ದು ಅಂತ ಅಂದುಕೊಂಡಾಗಲೂ ಮಾರನೇ ದಿನ ಅದು ಆಗದೆ ಅದನ್ನು ಆ ಕೋಟನ್ನು ಕೂಡ ಅವನೇ ಒಗೆದು ಕೊಡಬಹುದಾದದ್ದು
ತೇಜಸ್ವಿ ಕೊನೆಗೊಂದು ಮಾತು ಬರೀತಾರೆ, ಭಾಳ ಚಂದದ ಮಾತು, ಬಹುಶಃ ನಮ್ಮ ಮತ್ ಬೇಕಾಗಿದೆ. ಆದರೆ ನಾವೆಲ್ಲ ಆಗಲೇ ಯೌವನದ ಹುಮ್ಮಸ್ಸಿನಲ್ಲಿ ಆ ಗಡಿಗಳನ್ನೆಲ್ಲ ಮೀರುತ್ತಾ ಬಹುದೂರ ಬಂದಿದ್ದೆವು ಸಾಮರಸ್ಯದ ರೂಪಕ. ಆದರೆ ಇವತ್ತು ಯೌವನದಲ್ಲಿರೋ ಹುಡುಗರ ತಲೆ ಒಳಗೆ ಈ ವಿಷಯಗಳನ್ನು ಬಿತ್ತಿ ಮತ್ತೆ ಈ ದೇಶವನ್ನು ಅರಾಜಕವನ್ನಾಗಿ ಮಾಡುವ ಸಾಂಸ್ಕೃತಿಕ ರಾಜಕಾರಣಕ್ಕೆ ಸಾಕ್ಷಿಯಾಗಿದ್ದೇವೆ. ಬಹುಶಃ ಈ ಕಾರಣಕ್ಕೆ ನಿರಂತರವಾಗಿ ತೇಜಸ್ವಿ ನಮಗೆ ನಾಡಿನ ಮೇಷ್ಟ್ರಾಗ್ತಾರೆ. ಧನ್ಯವಾದಗಳು ಸ್ನೇಹಿತರೆ.